ಮೊದಲಿಗೆ ಈ ಓಂ ಸಿನಿಮಾದ ಕತೆ ಬರೆದಿದ್ದು ಕುಮಾರ್ ಗೋವಿಂದ್ಗಾಗಿ. ಏನಾದರೂ ಅವಳು 10 ವರ್ಷ ದೊಡ್ಡವಳಾಗ್ಬಿಟ್ಟಿದ್ರೆ ನನಗೆ ಹೀರೋಯಿನಪ್ಪ ಅವಳು ಅಯ್ಯೋ ಅಂದ್ಬಿಟ್ಟು ಅಣ್ಣವರು ಹೊಟ್ಟೋಗ್ಬಿಡ್ತಾರಂತೆ. ಹಂಗೆ ಅಂದ್ಬಿಟ್ಟು ಯಾಕೆ ಇಷ್ಟೊಂದು ಪರದಾಡ್ತಾ ಇದ್ದೀರಾ, ಸುಮ್ಮನೆ ಸುಧಾರಣೆನ ಹಾಕೊಂಬಿಡಿ ಅಂತೇಳಿ ಪಾರ್ವತಮ್ಮನವರು ಉಪೇಂದ್ರ ಅವ್ರಿಗೆ ಹೇಳ್ತಾರಂತೆ. ಮಾಧುರಿ ದೀಕ್ಷಿತ್ ಅಥವಾ ಜೂಹಿ ಚಾವ್ಲಾ ಅವರನ್ನು ಹೀರೋಯಿನ್ ಆಗಿ ಮಾಡೋಣ ಅಂತ ಇವ್ರ ಮನಸ್ಸಲ್ಲಿರುತ್ತೆ. ಈ ಸಿನಿಮಾ ಓಡಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಅಂತಹ ದಾಖಲೆ ಯಾವುದು ಮಾಡಿರಲ್ಲ, ಆ ಮಟ್ಟಿಗೆ ಸಿನಿಮಾ ಪ್ರದರ್ಶನ ಆಗುತ್ತೆ. ಇಲ್ಲ ಅಂದರೆ ಅಟ್ರ ಫ್ಲಾಪ್ ಆಗುತ್ತೆ. ಆ ಕಥೆಯನ್ನು ಕೇಳಿದ ತಕ್ಷಣ ಹಂಸಲೇಖ ಅವರು ಇಂಪ್ರೆಸ್ ಆಗಿಬಿಡ್ತಾರಂತೆ. ಬಿಡಯ್ಯ, ಇಂಥ ಒಂದು ಕಥೆಯನ್ನು ನಾನು ಹುಡುಕ್ತಾ ಇದ್ದೆ, ಯಾರು ಇಂಥ ಕಥೆನೇ ನನ್ನ ಹತ್ರ ತಂದಿಲ್ವಲ್ಲ ಅಂತ ಹುಡುಕ್ತಾ ಇದೆ. ಅದ್ಭುತವಾದ ಕತೆ ಹೇಳಿದ್ಯಾ, ಒಳ್ಳೆ ಸಾಂಗ್ಸ್ ಕೊಡೋಣ ಬಿಡು, ಒಳ್ಳೆ ಟ್ಯೂನ್ ಕೊಡೋಣ ಬಿಡು ಅಂಥೇಳಿ ಹಂಸಲೇಖ ಅವರು ಕೂಡ ಆ ಕತೆ ಬಗ್ಗೆ ಇಂಪ್ರೆಸ್ ಆಗೋಗ್ತಾರಂತೆ. ಸ್ನೇಹಿತರೆ, ಇವತ್ತು ನಾನು ಶಿವಣ್ಣನ 24ನೇ ಸಿನಿಮಾ ಓಂ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ಓಂ ಸಿನಿಮಾ ಹೆಸರು ಕೇಳಿದ್ರೇ ಶಿವಣ್ಣನ ಅಭಿಮಾನಿಗಳಿಗೆ ಮತ್ತು ಕನ್ನಡ ಚಿತ್ರಪ್ರೇಮಿಗಳಿಗೆ ಒಂದು ರೀತಿ ರೋಮಾಂಚನ. ಆ ಸಿನಿಮಾ 1995ನೇ ಇಸ್ವಿನಲ್ಲಿ ರಿಲೀಸ್ ಆಗಿರಬಹುದು, ಆದರೆ ಅದು ಇವತ್ತಿಗೂ ಆ ಸಿನಿಮಾವನ್ನು ಇವತ್ತು ವೀಕ್ಷಣೆ ಮಾಡ್ತಾಯಿದ್ರು ಹೊಸ ಅನುಭವನೇ ನಮಗೆ ಕಾಣಸಿಗುವಂಥದ್ದು. ಅದು ಎಲ್ಲ ಕಾಲಕ್ಕೂ ಸಲ್ಲುವಂತಹ ಸಿನಿಮಾ ಅಂತ ಈಗಾಗಲೇ ಮನೆ ಮಾತಾಗಿದೆ. ಮತ್ತು ಆ ಸಿನಿಮಾ ಮಾಡಿರುವ ದಾಖಲೆಯನ್ನು ಕನ್ನಡದ ಯಾವ ಸಿನಿಮಾಗಳು ಕೂಡ ಮುರಿಯೋದಕ್ಕಾಗೋದಿಲ್ಲ. ಯಾಕಂದರೆ ಆ ಸಿನಿಮಾ ರಿಲೀಸ್ ಆಗಿ 95ರಲ್ಲಿ, ಅದಾದ ನಂತರ ಸತತವಾಗಿ ಸುಮಾರು ವರ್ಷಗಳ ಕಾಲ ರಾಜ್ಯದ ಯಾವುದಾದ್ರೂ ಚಿತ್ರಮಂದಿರಗಳಲ್ಲಿ, ಅಥವಾ ಟೆಂಟ್ ಆದರೂ ಆಗ್ಬೋದು, ಅಥವಾ ಯಾವುದಾದ್ರೂ ತಾಲೂಕು ಲೆವೆಲ್ ಚಿತ್ರಮಂದಿರ ಆಗ್ಬೋದು, ಅಥವಾ ಜಿಲ್ಲಾ ಮಟ್ಟದ ಚಿತ್ರಮಂದಿರಗಳು, ಯಾವುದಾದ್ರೂ ಒಂದು ಚಿತ್ರಮಂದಿರದಲ್ಲಿ ಆ ಸಿನಿಮಾ ಪ್ರದರ್ಶನವಾಗ್ತಾನೇ ಬರುತ್ತೆ. 95ರಿಂದ ಹಿಡಿದು ಹಲವು ವರ್ಷಗಳ ಕಾಲ ಅದು ಮುಂದುವರಿತಾನೆ ಇರುತ್ತೆ. ಯಾವಾಗ ಯೂಟ್ಯೂಬ್ನಲ್ಲಿ ಆ ಸಿನಿಮಾವನ್ನು ಹಾಕ್ತಾರೋ ಆವಾಗಿನಿಂದ ಆ ಸಿನಿಮಾ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗೋದಕ್ಕೆ ಒಂದು ರೀತಿ ಬ್ರೇಕ್ ಬೀಳ್ತು ಅಂತ ಹೇಳ್ಬೋದು. ಅಂತಹ ಓಂ ಸಿನಿಮಾ ಬಗ್ಗೆ ಇವತ್ತು ನಾನು ಹಲವು ಸ್ವಾರಸ್ಯಕರ ವಿಚಾರವನ್ನು ನಿಮ್ಮ ಬಳಿ ಹಂಚ್ಕೋತಾ ಇದ್ದೀನಿ. ಓಂ ಸಿನಿಮಾ ಕನ್ನಡದ ಹೆಸರಾಂತ ನಿರ್ದೇಶಕರು, ಹೆಸರಾಂತ ನಟರು ಆಗಿರುವಂತಹ ಉಪೇಂದ್ರ ನಿರ್ದೇಶನದ 3ನೇ ಸಿನಿಮಾ. ಮೊದಲ 2 ಸಿನಿಮಾ ಮತ್ತು ತರ್ಲೆ ನನ್ನ ಮಗ, ಆ 2 ಸಿನಿಮಾಗಳು ಕೂಡ ಭರ್ಜರಿ ಹಿಟ್ಟಾಗ್ಬಿಡತ್ತೆ. ತರ್ಲೆ ನನ್ನ ಮಗ ಪಡ್ಡೆ ಹುಡುಗರ ಮನಸ್ಸನ್ನು ಗೆದ್ದರೆ ಸಿನಿಮಾ ಎಲ್ಲ ವರ್ಗದ ಜನರ ಮನಸ್ಸನ್ನು ಗೆಲ್ಬಿಡುತ್ತೆ. ಆ 2 ಸಿನಿಮಾಗಳನ್ನು ನೋಡಿದಂಥ ಪ್ರೇಕ್ಷಕ ಮಹಾಪ್ರಭು ಉಪೇಂದ್ರ ಅವರ ಮೇಲೆ ಬಹಳನೇ ನಂಬಿಕೆ ಇಟ್ಕೋತಾರೆ ಮತ್ತು ಅವರ ಬಗ್ಗೆ ತುಂಬ ಕುತೂಹಲವಾಗಿ ಗಮನಿಸ್ತಾ ಇರ್ತಾರೆ. ಅವರ ಮುಂದಿನ ಸಿನಿಮಾ ಯಾವುದಿರುತ್ತೆ, ಯಾವ ಥರ ಸ್ಟೋರಿ ಆಯ್ಕೆ ಮಾಡ್ಕೋಬೋದು. ಯಾಕಂದರೆ ಮೊದಲ 2 ಸಿನಿಮಾ ಸೂಪರ್ ಹಿಟ್, ಡಿಫ್ರೆಂಟ್ ಆಗಿರೋ ಸಿನಿಮಾವನ್ನು ಕೊಟ್ಟರು. 3ನೇ ಸಿನಿಮಾ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿರುತ್ತೆ. ಇಂತಹ ಟೈಮ್ನಲ್ಲೇ ಉಪೇಂದ್ರ ಅವರ ಮನಸ್ಸಿನಲ್ಲಿ ಒಂದು ಐಡಿಯಾ ಬರುತ್ತೆ. ಅದು ನಾನು ಒಂದು ವಜ್ರೇಶ್ವರಿ ಸಂಸ್ಥೆಗೆ ಸಿನಿಮಾವನ್ನು ನಿರ್ದೇಶನ ಮಾಡಬೇಕು, ಆ ಸಂಸ್ಥೆಯಲ್ಲಿ ನಾನು ನಿರ್ದೇಶನ ಮಾಡಿದ್ರೆ ನಾನು ನಿರ್ದೇಶಕನಾಗಿದ್ದಕ್ಕೂ ಸಾರ್ಥಕ ಅನ್ನೋ ಒಂದು ಚಿಂತನೆ ಅವರ ಮನಸ್ಸಿನಲ್ಲಿ ಬರುತ್ತೆ. ಅಲ್ಲಿಂದ ಅವರು ತಮ್ಮ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮುಂದುವರಿಸ್ತಾರೆ. ಅದೇ ಟೈಮ್ನಲ್ಲಿ ಅವರೇ ಬರೆದಿದ್ದಂಥ ಒಂದು ಕತೆ ಇದು ಶಿವಣ್ಣನಿಗೆ ಒಪ್ಪುತ್ತೆ ಅಂತ ತೀರ್ಮಾನ ಮಾಡ್ಕೋತಾರೆ. ಮೊದಲಿಗೆ ಈ ಓಂ ಸಿನಿಮಾದ ಕತೆ ಬರೆದಿದ್ದು ಕುಮಾರ್ ಗೋವಿಂದ್ಗಾಗಿ. ಕುಮಾರ್ ಗೋವಿಂದ್ ಅವರು ಉಪೇಂದ್ರ ಅವರ ಮೊದಲನೇ ನಿರ್ದೇಶನದ ಸಿನಿಮಾ ಉಷ್ನಲ್ಲಿ ಅವರೇ ನಾಯಕರಾಗಿ ನಟಿಸಿರ್ತಾರೆ. ಅವರೇ ಕೂಡ ಪ್ರೊಡ್ಯೂಸರ್ ಕೂಡ ಆಗಿರ್ತಾರೆ. ಅವರಿಬ್ಬರ ಕಾಂಬಿನೇಷನ್ನಲ್ಲೇ ಮತ್ತೊಂದು ಸಿನಿಮಾವನ್ನು ಮಾಡಬೇಕು ಅಂತೇಳಿ ಉಪೇಂದ್ರ ಅವರು ಓಂ ಸಿನಿಮಾದ ಕಥೆಯನ್ನು ಬರೆದಿರ್ತಾರೆ. ಆದರೆ ಕುಮಾರ್ ಗೋವಿಂದ್ ಅವರು ಆ ಸಿನಿಮಾದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಕಾರಣಾಂತರದಿಂದ. ಆಗ ಈ ಕಥೆಯನ್ನು ಉಪೇಂದ್ರ ಅವರು ಶಿವಣ್ಣನಿಗೆ ಅಡ್ಜಸ್ಟ್ ಆಗುತ್ತೆ, ಈ ಕಥೆಯನ್ನು ಹೇಳೋಣ ವರದಪ್ಪನವರಿಗೆ, ಅಣ್ಣವರಿಗೆ ಅಂತೇಳಿ ತೀರ್ಮಾನ ಮಾಡ್ಕೋತಾರೆ. ಆಗ ಉಪೇಂದ್ರ ಅವರು ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಅವರ ಬಳಿ ತಮ್ಮ ಆಸೆಯನ್ನು ಹೇಳ್ಕೊತಾರೆ. ಆಗ ಹೊನ್ನವಳ್ಳಿ ಕೃಷ್ಣ ಅವರು ಅವ್ರಿಗೆ ಸಹಾಯ ಮಾಡ್ತಾರೆ. ಹೊನ್ನವಳ್ಳಿ ಕೃಷ್ಣ ಅವರು ಪಾರ್ವತಮ್ಮನವ್ರ ಹತ್ರ ಉಪೇಂದ್ರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಉಪೇಂದ್ರ ಅವರು ದೊಡ್ಡ ಮನೆಗೆ ಎಂಟ್ರಿ ಆಗ್ತಾರೆ. ಅಲ್ಲಿ ಅಣ್ಣವ್ರಿಗೆ ಮತ್ತು ವರದಪ್ಪನವ್ರಿಗೆ ಸ್ಟೋರಿ ರೀಡಿಂಗ್ ಕೊಡ್ತಾರೆ. ಉಪೇಂದ್ರ ಅವರು ಸ್ಟೋರಿ ರೀಡಿಂಗ್ ಕೊಡ್ತಿದ್ದಾಗೇ ಅಣ್ಣವರು ಮತ್ತು ವರದಪ್ಪ ಇಬ್ಬರಿಗೂ ಕೂಡ ಇಂಪ್ರೆಸ್ ಆಗಿಬಿಡುತ್ತೆ ಆ ಕತೆ. ಈಗೇನು ಇಷ್ಟೊಂದು ಡಿಫ್ರೆಂಟ್ ಆಗಿದೆ, ನಮ್ಮ ಸಂಸ್ಥೆಯಲ್ಲಿ ಇಂಥ ಸಿನಿಮಾನೇ ಮಾಡಿಲ್ಲ, ಮಾಡೋಣ ಬಿಡಿ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್, ಕತೆ ಹೇಳಿದ ತಕ್ಷಣ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರೆ. ಉಪೇಂದ್ರ ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ಅಲ್ಲಿಂದ ಸಿನಿಮಾದ ಕೆಲಸಗಳು ಶುರುವಾಗುತ್ತೆ. ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಯಾರಾಗಬೇಕು, ಕ್ಯಾಮ್ರಾಮ್ಯಾನ್ ಯಾರಾಗಬೇಕು ಅಂತೆಲ್ಲ, ಆಮೇಲೆ ಹೀರೋಯಿನ್ ಯಾರಾಗಬೇಕು, ಇಂಥದ್ದೆಲ್ಲ ಶುರುವಾಗುತ್ತೆ ಚರ್ಚೆ. ಆಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಂಸಲೇಖ ಅವ್ರನ್ನ ಉಪೇಂದ್ರ ಅವರು ಆಯ್ಕೆ ಮಾಡ್ಕೋತಾರೆ. ಹಂಸಲೇಖ ಅವ್ರ ಹತ್ರ ಹೋಗಿ ಈ ವಿಚಾರವನ್ನು ಹೇಳ್ತಾರೆ. ಅಣ್ಣವ್ರಿಗೆ ಹೋಗಿ ಸ್ಟೋರಿ ಹೇಳಿದ್ದೀನಿ, ಓಕೆ ಕೊಟ್ಟಿದ್ದಾರೆ, ಶಿವಣ್ಣ ಈ ಫಿಲಮಲ್ಲಿ ಹೀರೋ ಆಗಿ ನಟಿಸ್ತಾ ಇದ್ದಾರೆ, ನೀವು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಸರ್ ಅಂತೇಳಿ ಕೇಳ್ಕೊತಾರೆ. ಆ ಕಥೆಯನ್ನು ಕೇಳಿದ ತಕ್ಷಣ ಹಂಸಲೇಖ ಅವರು ಇಂಪ್ರೆಸ್ ಆಗಿಬಿಡ್ತಾರಂತೆ. ಬಿಡಯ್ಯ, ಇಂಥ ಒಂದು ಕಥೆಯನ್ನು ನಾನು ಹುಡುಕ್ತಾ ಇದ್ದೆ, ಯಾರು ಇಂಥ ಕಥೆನೇ ನನ್ನ ಹತ್ರ ತಂದಿಲ್ವಲ್ಲ ಅಂತ ಹುಡುಕ್ತಾ ಇದೆ.
ಅದ್ಭುತವಾದ ಕತೆ ಹೇಳಿದ್ಯಾ, ಒಳ್ಳೆ ಸಾಂಗ್ಸ್ ಕೊಡೋಣ ಬಿಡು, ಒಳ್ಳೆ ಟ್ಯೂನ್ ಕೊಡೋಣ ಬಿಡು ಅಂಥೇಳಿ ಹಂಸಲೇಖ ಅವರು ಕೂಡ ಆ ಕತೆ ಬಗ್ಗೆ ಇಂಪ್ರೆಸ್ ಆಗೋಗ್ತಾರಂತೆ. ಅದಾದ ನಂತರ ಕ್ಯಾಮ್ರಾಮ್ಯಾನ್ ಆಗಿ BC ಗೌರಿಶಂಕರ್ ಅವರು ರಾಜ್ ಕ್ಯಾಂಪ್ನ ಕ್ಯಾಮ್ರಾಮ್ಯಾನ್ ಅಂತಲೇ ಹೆಸರು ಮಾಡಿದಂಥವ್ರನ್ನ ಆಯ್ಕೆ ಮಾಡ್ಕೋತಾರೆ. ಯಾಕಂದರೆ ಆ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಬಹಳನೇ ಪಾತ್ರ ವಹಿಸಿರುವಂಥದ್ದು. ಆ ಸಿನಿಮಾ ನೋಡಿದ್ರಲ್ಲ, ಫಸ್ಟಿನ ಕೊನೆ ತನಕನೂ ಒಂದು ರೀತಿ ಹಳದಿ ಕಲ್ಲರಲ್ಲಿ ಸಿನಿಮಾ ಕಾಣ್ತಾ ಇರುತ್ತೆ. ಅಂದರೆ ಸಾಯಂಕಾಲದೊತ್ತೇ ಆ ಸಿನಿಮಾದ ಶೂಟಿಂಗನ್ನು ಹೆಚ್ಚಾಗಿ ತೆಗೆದಿರುವಂಥದ್ದು. ಸಂಜೆಯ ಬೆಳಕಿನಲ್ಲೇ ಆ ಸಿನಿಮಾ ಶೂಟಿಂಗ್ ಮಾಡಿ ಡಿಫ್ರೆಂಟಾದ ಅನುಭವ ಪ್ರೇಕ್ಷಕರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಆ ಸಿನಿಮಾದಲ್ಲಿ ಹೊಸ ರೀತಿಯಲ್ಲಿ ಸಿನಿಮಾವನ್ನು ಉಪೇಂದ್ರ ಅವರು ತೋರಿಸ್ತಾರೆ. ಅದಾದ ನಂತರ ಹೀರೋಯಿನ್ ಯಾರಾಗಬೇಕು ಅನ್ನೋ ಚರ್ಚೆ ಶುರುವಾಗುತ್ತೆ. ಹೀರೋಯಿನ್ ಆಯ್ಕೆನೇ ಕಗ್ಗಂಟಾಗ್ಬಿಡತ್ತೆ. ಹೀರೋಯಿನ್ನ ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗದೇ ಪರದಾಡ್ತಿರ್ತಾರೆ. ಉಪೇಂದ್ರ ಅವರ ಮನಸ್ಸಿನಲ್ಲಿ ಬಾಲಿವುಡ್ಡಿಂದ ಹೀರೋಯಿನ್ಗಳನ್ನ ಕರ್ಕೊಂಬರಬೇಕು ಅನ್ನೋದು ಆಸೆ. ಅದರಲ್ಲಿ ಅವ್ರ ಮನಸ್ಸಲ್ಲಿ ಇಬ್ಬರ ಹೆಸರು ಬಲವಾಗಿ ಕೂತ್ಬಿಟ್ಟಿರ್ತದೆ. ಅಂದರೆ ಈ ಸಿನಿಮಾದಲ್ಲಿ ನಾಯಕಿಯ ಪಾತ್ರ ಬಹಳ ಇಂಪಾರ್ಟೆಂಟು. ಆಕೆಯೇ ಈ ಸಿನಿಮಾದ ಒಂದು ರೀತಿ ಜೀವಾಳ ಅಂತ ಹೇಳ್ಬೋದು. ಅವಳೇ ಹೀರೋವನ್ನು ವಿಲನ್ ಮಾಡೋದು ಮತ್ತು ಹೀರೋ ಮಾಡೋದು ಎರಡೂ ಅವಳ ಕೈಲಿರುತ್ತೆ ಈ ಸಿನಿಮಾದಲ್ಲಿ. ಹೀಗಾಗಿ ಈ ಸಿನಿಮಾಗೆ ನಾಯಕಿಯಾಗಿ ನಾನು ಒಬ್ಬ ಹೊಸಬ್ರನ್ನ ಆಯ್ಕೆ ಮಾಡ್ಕೋಬೇಕು. ಅದರಲ್ಲೂ ಬಾಲಿವುಡ್ ಅವ್ರನ್ನ ಕರ್ಕೊಂಡ್ಬಿಟ್ರೆ ಮತ್ತಷ್ಟು ಆ ಸಿನಿಮಾಗೆ ವೆಯ್ಟೇಜ್ ಬರುತ್ತೆ ಅನ್ನೋ ಕಾರಣಕ್ಕೆ ಮಾಧುರಿ ದೀಕ್ಷಿತ್ ಅಥವಾ ಜೂಹಿ ಚಾವ್ಲಾ ಅವರನ್ನು ಹೀರೋಯಿನ್ ಆಗಿ ಮಾಡೋಣ ಅಂತ ಇವ್ರ ಮನಸ್ಸಲ್ಲಿರುತ್ತೆ. ಆದರೆ ಬಾಲಿವುಡ್ಡಿಂದ ಹೀರೋಯಿನ್ ಕರ್ಕೊಂಬರೋದಕ್ಕೆ ದೊಡ್ಡ ಮನೆ ಒಪ್ಪೋದಿಲ್ಲ. ನಮ್ಮಲ್ಲೇ ಬೇಕಾದಷ್ಟು ಜನ ಇದ್ದಾರೆ, ಅದ್ಯಾಕೆ ನಮ್ಮಲ್ಲೇ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋವಂಥ ಈ ನಾಯಕರಿದ್ದಾರೆ, ಅವ್ರನ್ನೇ ಹಾಕೊಳ್ಳೋಣ ಅಂಥೇಳಿ ದೊಡ್ಡ ಮನೆಯವರು ಬಾಲಿವುಡ್ ಅವ್ರನ್ನ ನಿರಾಕರಿಸ್ತಾರೆ. ಆಗ ಉಪೇಂದ್ರ ಅವ್ರಿಗೆ ಟೆನ್ಷನ್, ಯಾರನ್ನ ಹಾಕೋಬೋದು, ಹಳೆ ಹೀರೋಯಿನ್ ಅಂತೂ ಬೇಡ, ಯಾರು ಹೊಸಬ್ರನ್ನ ಹಾಕೋಬೇಕು, ಯಾರು ಸಿಗ್ತಾರೆ ಇಂಥ ಹೀರೋಯಿನ್ ಆಗಿ ಅಂದ್ಬಿಟ್ಟು ಹುಡುಕ್ತಾನೆ ಇರ್ತಾರಂತೆ. ಮನೆಯಲ್ಲಿ ಪಾರ್ವತಮ್ಮನವ್ರು ಕೇಳ್ತಾರಂತೆ, ಏನಪ್ಪ ಹೀರೋಯಿನ್ ಸೆಟ್ ಆದ್ಲಾ ಹಾಗೆ ಹೇಗೆ ಅಂತ ಕೇಳ್ತಾರಂತೆ. ಸೆಟ್ ಆಗಿಲ್ಲಮ್ಮ, ಇನ್ನೂ ನೋಡ್ತಾ ಇದ್ದೀವಿ. ಇಂತಹ ಟೈಮ್ನಲ್ಲೇ ಉಪೇಂದ್ರ ಅವರು ಭೈರವ ಅಂತ ಒಂದು ಶೂಟಿಂಗ್ ನಡೀತಾ ಇರುತ್ತೆ, ಜಗ್ಗೇಶ್ ಅವರ ಸಿನಿಮಾ. ಆ ಸ್ಪಾಟಿಗೆ ಹೋಗ್ತಾರೆ. ಆ ಸಿನಿಮಾ ಹೀರೋಯಿನು ನಂದಿನಿ ಸಿಂಗ್. ಅದಾಗಲೇ ಅವರು ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾದಲ್ಲೂ ನಟಿಸಿರ್ತಾರೆ. ನೋಡೋಕ್ಕೆ ಬೆಳ್ಳಿಗೆ ತೆಳ್ಳಿಗೆ ಚೆನ್ನಾಗಿರ್ತಾರೆ. ಉಪೇಂದ್ರ ಅವರು ನೋಡಿಬಿಟ್ಟು ಈ ಹುಡುಗಿನೇ ನಾವು ಆಯ್ಕೆ ಮಾಡ್ಕೋಬೋದಲ್ಲ, ಮಾಡಿರೋದು 2 ಫಿಲಮು, ಜನಗಳಿಗಷ್ಟು ಗೊತ್ತಿಲ್ಲ, ನಾವು ಇವ್ರನ್ನೇ ಆಯ್ಕೆ ಮಾಡ್ಕೋಬೋದಲ್ಲ ಅಂತ ನಂದಿನಿ ಸಿಂಗ್ನ ಆಪ್ಷನಲ್ ಆಗಿ ಇಟ್ಕೋತಾರೆ. ಯಾರೂ ಆಗದೇ ಇದ್ದರೆ ನಂದಿನಿ ಸಿಂಗ್ನೇ ಆಯ್ಕೆ ಮಾಡ್ಕೊಂಬೇಡ ಅಂತೇಳಿ. ಕಡೆಗೆ ಇನ್ನೊಂದು ಸರಿ ಪಾರ್ವತಮ್ಮನವ್ರ ಮುಂದೆ ಹೋದಾಗ ಪಾರ್ವತಮ್ಮನವ್ರು ಅವಾಗಲೇ ಕೇಳ್ತಾರಂತೆ, ಏನಪ್ಪ ನಾಯಕಿ ಆಯ್ಕೆ ನಡೀತಾ, ನಾಯಕಿ ಯಾರು ಅಂತ ತೀರ್ಮಾನ ಆಯ್ತಾ ಅಂದಾಗ ಇಲ್ಲ ಅಮ್ಮ ಅಂತ ಹೇಳ್ತಾರಂತೆ. ಯಾಕೆ ಇಷ್ಟೊಂದು ಪರದಾಡ್ತಾ ಇದ್ದೀರಾ, ಸುಮ್ಮನೆ ಸುಧಾರಣೆನ ಹಾಕೊಂಬಿಡಿ ಅಂತೇಳಿ ಪಾರ್ವತಮ್ಮನವರು ಉಪೇಂದ್ರ ಅವ್ರಿಗೆ ಹೇಳ್ತಾರಂತೆ. ಹಂಗೆ ಹೇಳಿದ ತಕ್ಷಣ ಉಪೇಂದ್ರ ಅವ್ರಿಗೆ ಅಯ್ಯಯ್ಯೋ, ನಾವು ಹೊಸ ಹೀರೋಯಿನ್ನ ಕರ್ಕೊಂಬರೋಣ ಅಂತ ಇದ್ರೆ ಅಮ್ಮ ನೋಡಿದ್ರೆ ಸುಧಾರಣಿ ಅವ್ರನ್ನ ಹಾಕೊಳ್ಳಿ ಅಂತ ಇದ್ದಾರಲ್ಲ. ಈ ಸಿನಿಮಾಗೆ ಹೀರೋಯಿನ್ನು ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದು. ಯಾಕಂದರೆ ಶಿವಣ್ಣನಿಗೆ ಎದುರಾಗಿ ಮಾಡುವ ಪಾತ್ರ ಮಾಡಬೇಕು. ಶಿವಣ್ಣನಿಗೆ ಎದುರಾಗಿ ಮಾಡುವಂಥ ಪಾತ್ರ, ಶಿವಣ್ಣನಿಗೆ ಆಪೋಸಿಟಾಗಿ ಮಾಡಬೇಕು ಈ ಪಾತ್ರವನ್ನು. ಈಗಾಗಲೇ ಸುಧಾರಣಿ ಮತ್ತು ಶಿವಣ್ಣ ಫೇವ್ರೇಟ್ ಜೋಡಿ ಅಂತ ಹೆಸರು ಮಾಡಿಬಿಟ್ಟಿದ್ದಾರೆ. ಅವರಿಬ್ಬರ ನಡುವೆ ಜಗಳ ಆಗುತ್ತೆ ಅಂದರೆ ಜನಗಳು ತಗೊಳ್ಳೋದಿಲ್ಲ. ಉಪೇಂದ್ರ ಅವ್ರಿಗೆ ಟೆನ್ಷನ್ ಆಗ್ಬಿಡುತ್ತಂತೆ, ಎಲ್ಲ ಮೇಲೆ ಕಡೆಗೆ ಸುಧಾರಾಣಿಯವ್ರನ್ನೇ ಆಯ್ಕೆ ಫೈನಲ್ ಮಾಡಿಬಿಡ್ತಾರೋ ಅಂತ ಭಯ ಶುರು ಆಗ್ಬಿಡುತ್ತಂತೆ. ಯಾಕಂದರೆ ಸುಧಾರಾಣಿ ಟ್ಯಾಲೆಂಟೆಡೇ, ಆದರೆ ಶಿವಣ್ಣನಿಗೆ ವಿರುದ್ಧವಾಗಿ ಆ ಸಿನಿಮಾದಲ್ಲಿ ಮಾಡಬೇಕಲ್ವ ನಾಯಕಿ ಪಾತ್ರ. ಅದು ಶಿವಣ್ಣನ ವಿರುದ್ಧ ಸುಧಾರಾಣಿಯವರು ಆ್ಯಕ್ಟ್ ಮಾಡ್ತಾರೆ ಅಂದರೆ ಅವರ ಎದುರಾಳಿಯಾಗಿ ಆ ಸಿನಿಮಾದಲ್ಲಿ ನಟಿಸ್ತಾರೆ ಅಂದರೆ ಒಪ್ಪೋದಿಲ್ಲ ಅಭಿಮಾನಿಗಳ ಮೇಲೆ. ನಮ್ಮ ಐಡಿಯಾ ಎಲ್ಲ ಉಲ್ಟಾಪಲ್ಟಾ ಆಗ್ಬಿಡುತ್ತೆ ಅಂತ ಭಯ ಶುರು ಆಗ್ಬಿಡುತ್ತಂತೆ. ಇಂತಹ ಟೈಮ್ನಲ್ಲೇ ಶಿವಣ್ಣನ ಮತ್ತೊಂದು ಸಿನಿಮಾ ಸವ್ಯಸಾಚಿ ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ. ಆ ಶೂಟಿಂಗನ್ನು ಒಂದ್ಸರಿ ಅಣ್ಣವ್ರು ವೀಕ್ಷಣೆ ಮಾಡಿರ್ತಾರೆ ಮತ್ತು ಆ ಸಿನಿಮಾದಲ್ಲಿರುವಂಥ ಹೀರೋಯಿನ್, ಆ ಸಿನಿಮಾದಲ್ಲಿ ನಟಿಸ್ತಾ ಇರುವಂಥ ಹೀರೋಯಿನ್ ಪ್ರೇಮ ಅವ್ರ ಬಗ್ಗೆಯೂ ಕೂಡ ಅಣ್ಣವ್ರು ತಿಳ್ಕೊಂಡಿರ್ತಾರೆ. ಪ್ರೇಮ ಕೂಡ ಚೆನ್ನಾಗಿದ್ದಾರೆ ಅಂತ ಎಲ್ಲ ಅವಾಗಲೇ ಮಾತುಗಳು ಕೇಳಿ ಬಂದಿರುತ್ತೆ. ಈ ಟೈಮಲ್ಲಿ ಇನ್ನೊಂದು ಸರಿ ದೊಡ್ಡ ಮನೆಯಲ್ಲಿ ಕೂತ್ಕೊಂಡು ಹೀರೋಯಿನ್ ಬಗ್ಗೆ ಚರ್ಚೆ ನಡೀತಾ ಇರುತ್ತಂತೆ. ಉಪೇಂದ್ರ ಅವರು ಮತ್ತು ಇನ್ನು ಕೆಲವರು ಅವರ ಟೀಮ್ನವ್ರು ಕೂತ್ಕೊಂಡು ಇಲ್ಲಮ್ಮ ಇನ್ನೂ ಆಯ್ಕೆ ಆಗಿಲ್ಲ, ಯಾರನ್ನು ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಯೋಚನೆ ಮಾಡ್ಬೇಕಾರೆ ಅಣ್ಣವರು ನಡ್ಕೊಂಬರ್ತಾರಂತ ಅಲ್ಲಿಗೆ. ಏನರಪ್ಪ ಏನೋ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀರಾ ಅಂತ. ಅದೇ ಹಿಂಗೆ ಈ ಫಿಲಮ್ಗೆ ಎಲ್ಲ ಓಕೆ ಆಯಿತು, ಇನ್ನೂ ಹೀರೋಯಿನ್ ಯಾರು ಅಂತ ಫಿಕ್ಸ್ ಆಗಿಲ್ಲ ಅಣ್ಣವ್ರೆ, ಹಂಗೆ ಅಂತ ಹೇಳಿದಾಗ, ಅಲ್ಲಪ್ಪ ಸವ್ಯಸಾಚಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರಲ್ಲ ಶಿವು ಜೊತೆ, ಆ ಸಿನಿಮಾದಲ್ಲಿ ಮಾಡಿದಲ್ಲ ಹೀರೋಯಿನು ಪ್ರೇಮ ಅಲ್ವಾ ಅವಳ ಹೆಸರು. ಏನಾದರೂ ಅವಳು 10 ವರ್ಷ ದೊಡ್ಡವಳಾಗ್ಬಿಟ್ಟಿದ್ರೆ ನನಗೆ ಹೀರೋಯಿನಪ್ಪ ಅವಳು ಅಯ್ಯೋ ಅಂದ್ಬಿಟ್ಟು ಅಣ್ಣವರು ಹೊಟ್ಟೋಗ್ಬಿಡ್ತಾರಂತೆ. ಹಂಗೆ ಅಂದ್ಬಿಟ್ಟು ಅಂದ್ರೆ ಅರ್ಥ ಅಣ್ಣವ್ರಿಗೆ ಆ ಹೀರೋಯಿನ್ ಓಕೆ ಆಗಿದ್ದಾಳೆ, ಶಿವುಗೆ ಆ ಹೀರೋಯಿನ್ ಸೆಟ್ ಆಗ್ತಾಳೆ, ಅವಳನ್ನೇ ಫೈನಲ್ ಮಾಡಿ ಅಂತೇಳಿ ಪರೋಕ್ಷವಾಗಿ ಅಣ್ಣವರು ಸುಳಿವನ್ನು ಕೊಡ್ತಾರೆ. ಅಣ್ಣವ್ರ ಬಾಯಿಂದ ಈ ಮಾತು ಬಂದ ತಕ್ಷಣವೇ ಪಾರ್ವತಮ್ಮನವ್ರು ಹೇಳ್ತಾರಂತೆ, ಅಣ್ಣವ್ರ ಮನಸ್ಸಲ್ಲಿ ಪ್ರೇಮನೇ ಇದ್ದಾಳಪ್ಪ, ಅವ್ರನ್ನೇ ಫಿಕ್ಸ್ ಮಾಡಿಬಿಡಿ, ಇನ್ನು ಜಾಸ್ತಿ ದಿನ ವೆಯ್ಟ್ ಮಾಡೋದು ಬೇಡ ಅಂದ ತಕ್ಷಣ ಉಪೇಂದ್ರ ಕೂಡ ಆಗ್ಬೋದು, ಅಣ್ಣವ್ರ ಮನಸ್ಸಲ್ಲಿ ಬಂದಿದೆ ಅಂದರೆ ಪ್ರೇಮ ಅವ್ರನ್ನೇ ಫಿಕ್ಸ್ ಮಾಡೋಣ ಅಂತೇಳಿ ಪ್ರೇಮ ಅವರು ಆ ಸಿನಿಮಾಗೆ ಹೀರೋಯಿನ್ ಆಗಿ ಆಯ್ಕೆ ಆಗ್ತಾರೆ. ಅದಕ್ಕೆ ಅಣ್ಣವರು
ಒಂದು ಪರಿಹಾರವನ್ನು ಕೊಡ್ತಾರೆ. ಪ್ರೇಮ ಅವರನ್ನು ಹೀರೋಯಿನ್ ಮಾಡಿಕೊಡಿ ಅಂತ ಪರೋಕ್ಷವಾಗಿ ಅಣ್ಣವರು ಸಂದೇಶವನ್ನು ಕೊಡ್ತಾರೆ. ಅಣ್ಣವರ ಸಲಹೆ ಫೇಲ್ಯೂರ್ ಆಗೋದಿಲ್ಲ. ಆ ಸಿನಿಮಾ ಮೂಲಕ ಪ್ರೇಮ ಅವರು ಭರ್ಜರಿ ಹೆಸರನ್ನು ಮಾಡ್ತಾರೆ. ಆ ಸಿನಿಮಾ ಪ್ರೇಮ ಅವರಿಗೆ ಹೆಸರನ್ನು ತಂದು ಕೊಡುವುದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಹೀರೋಯಿನ್ ಆಗಿ ಹಲವು ವರ್ಷಗಳ ಕಾಲ ಮಿಂಚೋದಕ್ಕೆ ಆ ಸಿನಿಮಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಾಲಾಶ್ರೀ, ಶ್ರುತಿ ನಂತರ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಅವರು ಕೂಡ ಭರ್ಜರಿ ಹೆಸರನ್ನು ಮಾಡ್ತಾರೆ. ಅದಕ್ಕೆ ಕಾರಣವಾಗಿದ್ದು ಓಂ ಸಿನಿಮಾ. ಇದಿಷ್ಟು ಓಂ ಮೇಕಿಂಗ್ ಮುಂಚೆ ಯಾರ್ಯಾರು ಸಿನಿಮಾಗೆ ತಾಂತ್ರಿಕ ವರ್ಗ ಆಗ್ಬೋದು ಅಥವಾ ಹೀರೋಯಿನ್ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಡೆದಂಥ ವಿಚಾರ. ಇದರ ನಡುವೆ ಶೂಟಿಂಗ್ ಶುರು ಆಗುತ್ತೆ. ಶೂಟಿಂಗು ಬೆಂಗಳೂರಿನಲ್ಲೇ ಪೂರ್ತಿ ನಡೆದಿರುವಂಥದ್ದು. ನೋಡಿ ನೀವು ಆ ಫಿಲಮಲ್ಲಿ ಏನು ಖರ್ಚಿಲ್ಲ. ಆ ಫಿಲಮಲ್ಲಿ ಬೆಂಗಳೂರಿನಲ್ಲಿ ಒಂದು 3-4 ಮನೆ ತಗೊಂಡಿದ್ದಾರೆ, ಒಂದು 5-10 ರೋಡು ಅಲ್ಲೇ ಮುಗಿಸಾಕ್ಬಿಟ್ಟಿದ್ದಾರೆ ಆ ಸಿನಿಮಾದ ಶೂಟಿಂಗ್ನ. ಇನ್ನೆಲ್ಲೂ ಕೂಡ ಆ ಸಿನಿಮಾ ಶೂಟಿಂಗ್ ತೆಗೆದಿಲ್ಲ. ಬೆಂಗಳೂರು ಬಿಟ್ಟು ಇನ್ನೆಲ್ಲೂ ಹೋಗಿಲ್ಲ ಆ ಸಿನಿಮಾ. ಬೆಂಗಳೂರಿನಲ್ಲೇ ಬರೀ ಅತಿ ಕಡಿಮೆ ಅವಧಿನಲ್ಲಿ ಆ ಸಿನಿಮಾ ಶೂಟಿಂಗ್ ಮುಗಿಯುತ್ತೆ. ಮತ್ತು ಆ ಸಿನಿಮಾಗೆ ಹಂಸಲೇಖ ಅವರು 5 ಸೂಪರ್ ಹಿಟ್ ಸಾಂಗ್ಸ್ಗಳನ್ನು ಕೊಡ್ತಾರೆ. ಅದರಲ್ಲಿ 2 ಅಣ್ಣವ್ರಿಗಾಗಿ ಬರೀತಾರೆ. ಅದು ಕೂಡ ಸಿನಿಮಾ ಹೈಲೈಟ್ ಆಗಿಬಿಡುತ್ತೆ. ಅಣ್ಣವರು ಯಾವುದಾದ್ರೂ ಸಿನಿಮಾಗಳಿಗೆ 2 ಬ್ಯಾಕ್ಗ್ರೌಂಡ್ ಸಾಂಗ್ ಆಡಿದ್ದಾರೆ ಅಂದರೆ ಆ ಸಿನಿಮಾ ಭರ್ಜರಿ ಯಶಸ್ಸನ್ನು ಕಾಣುತ್ತೆ ಅನ್ನೋ ಒಂದು ನಂಬಿಕೆ. ಅದಾಗಲೇ ಮುದ್ದಿನ ಮಾವದಲ್ಲಿ 2 ಸಾಂಗ್ ಆಡಿರ್ತಾರೆ, ಅದು ಅದ್ದೂರಿ ಯಶಸ್ಸನ್ನು ಕಂಡಿರುತ್ತೆ. ಪುರುಷೋತ್ತಮ ಸಿನಿಮಾದಲ್ಲೂ 2 ಹಾಡು ಆಡಿರ್ತಾರೆ, ಅದು ಕೂಡ ಸೂಪರ್ ಹಿಟ್ ಆಗಿರುತ್ತೆ. ಹೀಗಾಗಿ ಓಂ ಸಿನಿಮಾದಲ್ಲೂ ಅಣ್ಣವ್ರು 2 ಹಾಡು ಆಡಿದ್ದಾರೆ ಅಂತೇಳಿ ಅದು ಒಂದು ರೀತಿ ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತು ಆ ಸಿನಿಮಾದಲ್ಲಿ 5 ಹಾಡು ಇಟ್ಟಿರ್ತಾರಲ್ಲ, ಅದರಲ್ಲಿ 1 ಹಾಡು ಬಳಕೆ ಮಾಡ್ಕೊಳ್ಳೋದಿಲ್ಲ. ಕೇವಲ 4 ಹಾಡುಗಳನ್ನು ಮಾತ್ರ ಆ ಸಿನಿಮಾದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಹಾಡು ಮನು ಅವರು ಆಡಿರೋದು ಅಮೃತದಂತೆ ಪ್ರೇಮಗಾನ ಅಂತ ಇದೆ ನೋಡಿ, ಕ್ಯಾಸೆಟಲ್ಲಿ ಇದೆ ಅದು. ಆ ಹಾಡು ಇವತ್ತಿಗೂ ಬೇರೆ ಯಾವ ಸಿನಿಮಾಗಳಿಗೂ ಯೂಸ್ ಮಾಡ್ಕೊಂಡಿಲ್ಲ. ಭಾಳ ಸೂಪರಾಗಿದೆ ಸಾಂಗು, ಭಾಳ ಅರ್ಥಪೂರ್ಣವಾಗಿದೆ. ಆ ಸಾಂಗನ್ನು ಇವತ್ತಿಗೂ ಬೇರೆ ಯಾವ ಸಿನಿಮಾಗಳಲ್ಲೂ ಯೂಸ್ ಮಾಡ್ಕೊಂಡಿಲ್ಲ ಅನ್ನೋದೇ ಒಂದು ರೀತಿ ಆಶ್ಚರ್ಯ. ಯಾಕಂದರೆ ಅಂಥ ಒಂದು ಒಳ್ಳೆ ಸಾಂಗನ್ನ ಇನ್ನೂ ಯಾರು ಯೂಸ್ ಮಾಡ್ಕೊಂಡಿಲ್ವಲ್ಲ, ಯಾಕೆ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಎಲ್ಲರಿಗೂ ಮೂಡುತ್ತೆ. ಅದು ಒಂದು ಕಡೆ. ಆ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಕ್ಯಾಮ್ರಾಮನ್ BC ಗೌರಿಶಂಕರ್ ಅವರು ಉಪೇಂದ್ರ ಯಾವ ರೀತಿ ತೆಗಿತಾ ಇದ್ದಾರೆ ಸಿನಿಮಾ ಅಂತ BC ಗೌರಿಶಂಕರ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತಂತೆ. ಒಂದು ಕಡೆ ಹೀರೋಯಿನ್ನು ಹೀರೋ ಇಬ್ಬರು ಚೆನ್ನಾಗಿರೋ ಹಾಗೆ ಲವ್ ಮಾಡ್ತಿರೋ ಥರ ಸೀನ್ ಬರುತ್ತೆ, ಸಡನ್ನಾಗಿ ವಿರುದ್ಧ ಆಗುವಂಥ ಸೀನು. ಇದೆಲ್ಲ ನೋಡ್ಬಿಟ್ಟು BC ಗೌರಿಶಂಕರ್ಗೆ ಕನ್ಫ್ಯೂಸ್ ಆಗಿ ಇದೇನು ತೆಗಿತಾ ಇದ್ದಾನಪ್ಪ ಈ ಹುಡುಗ, ಹೊಸ ಹುಡುಗ, ಈ ಸಿನಿಮಾ ಹಾಳು ಮಾಡಿಬಿಡ್ತಾನೇನೋ ಅಂತೇಳಿ BC ಗೌರಿಶಂಕರ್ ಅವರಿಗೆ ಒಂದು ರೀತಿ ಕೋಪ, ಬೇಸರ ಎಲ್ಲ ಶುರು ಆಗ್ಬಿಡುತ್ತಂತೆ. ಆದರೂ ಮಾತಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಿರ್ದೇಶಕರು ಏನು ಹೇಳ್ತಾರೆ ಅದನ್ನು ಕೇಳಬೇಕಾದು ದೊಡ್ಡ ಮನೆಯ ಒಂದು ಫಾರ್ಮುಲಾ. ಇಂಥ ಟೈಮ್ನಲ್ಲಿ ಶೂಟಿಂಗ್ ಸ್ಪಾಟ್ಗೆ ವರದಪ್ಪ ಅವ್ರು ಬರ್ತಾರಂತೆ. ಅಲ್ಲಿ ಯಾವುದೋ ಒಂದು ಶಾರ್ಟ್ ತೆಗಿತಾ ಇರ್ತಾರಂತೆ. BC ಗೌರಿಶಂಕರ್ ಅಲ್ಲೇ ಇರ್ತಾರೆ. ವರದಪ್ಪನವ್ರು ಬರ್ತಾರೆ, ಸ್ವಲ್ಪ ಬ್ರೇಕ್ ಸಿಗುತ್ತೆ. ಆ ಟೈಮ್ನಲ್ಲಿ BC ಗೌರಿಶಂಕರು ವರದರಾಜ್ ಅವರಿಗೆ, ಅಣ್ಣ ಈ ಹುಡುಗದ್ದು ಏನು ತೆಗಿತಾವನೋ ಗೊತ್ತಾಗ್ತಾಯಿಲ್ಲ, ತಳಬುಡನೇ ಇಲ್ಲ, ಸುಮ್ಮನೆ ಯಾವ್ಯಾವ ಥರನೋ ಸೀನ್ ತೆಗಿತಾ ಇದ್ದಾನೆ, ನನಗೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಏನು ತೆಗಿತಾವನೆ ಅಂತ ಗೊತ್ತಾಗ್ತಾಯಿಲ್ಲ, ಈ ಸಿನಿಮಾ ಏನಾರು ಹಾಳು ಮಾಡಿಬಿಟ್ರೆ ಏನಣ್ಣ ಮಾಡೋದು ಅಂತೇಳಿ BC ಗೌರಿಶಂಕರ್ ವರದಪ್ಪ ಅವ್ರಿಗೆ ಹೇಳ್ತಾರಂತೆ. ಆಗ ವರದಪ್ಪ, ಗೌರಿ ಆ ಹುಡುಗ ಹೆಂಗೆ ಕೇಳ್ತಾ ನಂಗೆ ಸಿನಿಮಾ ನೀನು ತೆಗಿ, ನೀನು ತಲೆನೇ ಕೆಡಿಸ್ಕೊಬೇಡ, ನಾನು ಹೇಳ್ತಾ ಇದ್ದೀನಿ ಕೇಳು, ಈ ಸಿನಿಮಾ ಓಡಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಅಂತಹ ದಾಖಲೆ ಯಾವುದು ಮಾಡಿರಲ್ಲ, ಆ ಮಟ್ಟಿಗೆ ಸಿನಿಮಾ ಪ್ರದರ್ಶನ ಆಗುತ್ತೆ. ಇಲ್ಲ ಅಂದರೆ ಅಟ್ರ್ ಫ್ಲಾಪ್ ಆಗುತ್ತೆ. ಎರಡರಲ್ಲೂ ಒಂದು ಆಗುತ್ತೆ ಅಷ್ಟೇ. ಮಧ್ಯಮ ಆ್ಯಾವ್ರೇಜ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಇಲ್ಲ ಓಡಿದ್ರೆ ಸೂಪರಾಗಿ ಹೋಗುತ್ತೆ, ಇಲ್ಲ ಫೇಲ್ಯೂರ್ ಆಗುತ್ತೆ, ಅಷ್ಟೇ ಈ ಸಿನಿಮಾ ಆಗೋದು. ಅವ್ನು ಹೆಂಗೆ ಕೇಳ್ತಾ ನಂಗೆ ತೆಗಿ, ಏನೋ ಡಿಫ್ರೆಂಟಾಗಿ ತೆಗಿತಾ ಇದ್ದಾನೆ ಹೊಸ ಹುಡುಗ, ತೆಗಿ ನೀನು ಅಂತೇಳಿ BC ಗೌರಿಶಂಕರ್ ಅವರಿಗೆ ವರದಪ್ಪನವ್ರು ಹೇಳ್ತಾರಂತೆ. ಆಗ ಗೌರಿಶಂಕರ್, ವರದಪ್ಪನೇ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಏನೋ ಇರುತ್ತೆ. ಯಾಕಂದರೆ ವರದಪ್ಪ ಅವರ ಲೆಕ್ಕಾಚಾರ ಯಾವತ್ತೂ ತಪ್ಪಾಗೋದಿಲ್ಲ, ಅವರ ವಿಶ್ಲೇಷಣೆ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು BC ಗೌರಿಶಂಕರ್ ಆಗಿನಿಂದ ಉಪೇಂದ್ರ ಯಾವ ಥರ ಹೇಳ್ತಾರೋ, ಕ್ಯಾಮ್ರಾ ಹೆಂಗೆ ತಿರುಗಿಸ್ಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತಾರೋ ಆ ರೀತಿ ಎಲ್ಲ ಸೈ ಅಂತೇಳಿ ಆ ಸಿನಿಮಾವನ್ನು ತಗೊಡ್ತಾರೆ. ಆಮೇಲೆ ರಿಲೀಸ್ ಆದಮೇಲೆ ಗೌರಿಶಂಕರ್ ಅವರಿಗೆ ಗೊತ್ತಾಗುತ್ತೆ ಆ ಸಿನಿಮಾ ಎಷ್ಟು ಅದ್ಭುತವಾಗಿ ಬಂದಿದೆ ಮತ್ತು ಸಕ್ಸಸ್ ಆಗಿರೋದನ್ನು ನೋಡಿ BC ಗೌರಿಶಂಕರ್ ಅವರು ವರದಪ್ಪನವ್ರ ಮಾತನ್ನೇ ನೆನೆಸ್ಕೋತಾರಂತೆ. ಈ ವರದಪ್ಪನವ್ರು ಅವತ್ತೇ ಹೇಳಿದರು ಇದು ಓಡಿದ್ರೆ ಸೂಪರಾಗಿ ಹೋಗುತ್ತೆ, ಇಲ್ಲಾಂದರೆ ಫೇಲ್ಯೂರ್ ಆಗುತ್ತೆ ಅಂತ. ವರದಪ್ಪನವರ ಮಾತು ಸುಳ್ಳಾಗಲಿಲ್ಲ, ಇದು ಸೂಪರ್ ಹಿಟ್ ಆಗೋಯ್ತು ಅಂತೇಳಿ BC ಗೌರಿಶಂಕರ್ ವರದಪ್ಪನವರ ವಿಶ್ಲೇಷಣೆ ಬಗ್ಗೆ ಮತ್ತೊಮ್ಮೆ ಬೆರಗಾಗ್ತಾರಂತೆ.